ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೀರೆ ಮಳಿಗೆಲಿದ್ವಿ, ವೆರೈಟಿ ಸೀರೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಜರಿ ಸೀರೆಗಳಲ್ಲಿ ಏನೆಲ್ಲ ವೆರೈಟಿ ಇದೆ, ಫಂಕ್ಷನ್ಸ್ಗೆ ಎಷ್ಟು ಸೂಟೇಬಲ್ ಆಗಿರುತ್ತೆ ಅಂತ. ಈಗ ಫ್ಯಾನ್ಸಿ ಸೀರೆಗಳ ಮುಂದೆ ಇದ್ದೀನಿ. ಫ್ಯಾನ್ಸಿ ಸೀರೆ ಇತ್ತೀಚೆಗೆ ಎಲ್ಲರೂ ಉಡುವಂಥ ಸೀರೆಗಳು, ಎಲ್ಲ ವಯಸ್ಸಿನವರು ಕೂಡ ಪ್ರಿಫರ್ ಮಾಡುವಂಥ ಸೀರೆಗಳು. ಸೊ ಇಲ್ಲಿ ವೆರೈಟಿ ಫ್ಯಾನ್ಸಿ ಸೀರೆಗಳಿವೆ. ನಾನು ಹೇಳ್ದಂಗೆ ನೆಟ್ಟೆಡ್ ಸಾರಿ ನಿಮಗೆಲ್ಲ ಗೊತ್ತು, ನೆಟ್ ಸಾರಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ನೆಟ್ ಸಾರಿಯಲ್ಲಿ ಒಂದು ಕಲರ್ಫುಲ್ ಆಗಿರುವಂಥ ಕಲರ್ ಅಂತ ಹೇಳ್ಬೋದು, ಯಾಕಂದರೆ ಪಿಂಕ್, ಡಾರ್ಕ್ ಪಿಂಕ್ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ನೆಟೆಡ್ ಸಾರಿಯಲ್ಲಿ ತುಂಬ ಗ್ರ್ಯಾಂಡ್ ವರ್ಕ್ ಇರುವಂಥ ಒಂದು ಸೀರೆ ಅಂತಲೇ ಹೇಳ್ಬೋದು. ತುಂಬ ವರ್ಕ್ ಇರೋದು, ಗ್ರ್ಯಾಂಡ್ ಆಗಿರೋದು, ಅಂದರೆ ಫಂಕ್ಷನ್ಗೆ ಆಬ್ವಿಯಸ್ಲಿ ಫಂಕ್ಷನ್ ಉಟ್ಕೊಂಡು ಹೋಗ್ಬೋದು. ಸೊ ಈ ಸೀರೆಯ ಒಂದು ಡಿಸೈನ್ ನೋಡಿಬಿಟ್ಟೆ ಯಾರಾದರೂ ಇಷ್ಟಪಡ್ಬೋದು ಅಂತೀನಿ. ಇದರಲ್ಲಿ ವೆರೈಟಿ ಕಲರ್ಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಇದು ನೋಡಿ ಹಾಫ್ ನೆಟ್ ಆಫ್ ಸೀರೆ ಇದು. ಸೊ ಅಂದರೆ ಅರ್ಧ ನೆಟ್ಟೆಡ್ ಸೀರೆ ಬರುತ್ತೆ. ಸೊ ಅದರಲ್ಲಿ ವೆರೈಟಿ ಇದು ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ, ಮಿಡಲ್ ಏಜ್ ಅವರು ಕೂಡ ಪ್ರಿಫರ್ ಮಾಡುವಂಥ ಸೀರೆ ಅಂತಲೇ ಹೇಳ್ಬೋದು. ಸೊ ಹೇಳಿದ್ನಲ್ಲ, ಇಂಥ ವೆರೈಟಿ ಸೀರೆಗಳಲ್ಲಿ ಶಿಫಾನ್ ಸೀರೆಯಲ್ಲಿ ಒಂದು ಸ್ಪೆಷಲ್ ಸೀರೆ ಇದೆ. ಸೊ ತುಂಬಾ ಲೈಟ್ ವೇಟ್ ಇರುತ್ತೆ, ತುಂಬ ವೇಟ್ ಅಂತೂ ಜಾಸ್ತಿ ಇರಲ್ಲ, ಆ್ಯಂಡ್ ಸಿಂಪಲ್ ಆಗಿರುತ್ತೆ. ಸಿಂಪಲ್ಲಾಗಿ ಸೀರೆ ಇಷ್ಟಪಡೋರಿಗೆಲ್ಲ ಇದು ತುಂಬಾ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಇನ್ನೊಂದು ತುಂಬ ಗ್ರ್ಯಾಂಡ್ ಬೇಕು ಅನ್ನೋರಿಗೆ, ಸೊ ಏನಾದರೂ ಫಂಕ್ಷನ್ ಇರ್ಬೋದು, ರಿಸೆಪ್ಷನ್ ಇರ್ಬೋದು, ಅಲ್ಲೂ ಕೂಡ ಅವ್ರಿಗೂ ಕೂಡ ವೆರೈಟಿ ಸೀರೆ ಇದೆ. ಸೊ ಇದು ಸಿಮ್ಮರ್ ಡಿಸೈನ್ ಅಂತ ಹೇಳ್ತಾರೆ. ತುಂಬಾ ಗ್ರ್ಯಾಂಡ್ ಆಗಿದೆ, ತುಂಬಾ ವರ್ಕ್ ಇದೆ, ತುಂಬ ಟ್ರೆಡಿಷ್ನಲ್ ಇಷ್ಟಪಡದೇ ಇರೋರಿಗೆ. ಸೊ ತುಂಬಾ ಇದು ಫ್ಯಾನ್ಸಿಯಲ್ಲೇ ತುಂಬಾ ವರ್ಕ್ ಇರುವಂಥ ಸೀರೆ ಅಂತ ಹೇಳ್ಬೋದು. ಎಸ್ಪೆಷಲಿ ರಿಸೆಪ್ಷನ್ ಅಂತ ಫಂಕ್ಷನ್ಗೆ, ಗ್ರ್ಯಾಂಡ್ ಮದುವೆ ಅಥವಾ ರಿಸೆಪ್ಷನ್ ಫಂಕ್ಷನ್ಗಳಿಗಂತೂ ತುಂಬಾ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸಿಮ್ಮರ್ ಸಾರಿ ನಿಜವಾಗ್ಲೂ ಸ್ಲಿಮ್ ಆಗಿರೋಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಫ್ಯಾಟಾಗಿ ಕಾಣ್ತಾರೆ, ಬಟ್ ವೇಟನ್ನು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಬೇಕು ಅಷ್ಟೇ. ಸೊ ಇದು ಡಿಸೈನ್ ತುಂಬ ವೆರೈಟಿ ಆಗಿದೆ. ಇಲ್ಲಿ ಪಲ್ಲು ಇಷ್ಟು ಗ್ರ್ಯಾಂಡ್ ಆಗಿರಬೇಕಾದ್ರೆ, ಸೊ ನಿರಿಗೆಯಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ತುಂಬ ಡಿಸೈನ್ ಗ್ರ್ಯಾಂಡಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಪ್ಲೇನ್, ಕಲರ್ಫುಲ್ ಆಗಿರುವಂಥ ಪ್ಲೇನ್ ಇದು ಬರುತ್ತೆ. ಸೊ ಸಿಮ್ಮರ್ ಡಿಸೈನ್ ನಿಜವಾಗ್ಲೂ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಅಂತಲೇ ಹೇಳ್ಬೋದು. ಕಾಟನ್ ಸೀರೆಗಳನ್ನು ಪ್ರಿಫರ್ ಮಾಡೋರಿಗೆ ಕೊಟಾನೆಟ್ ಅನ್ನೋವಂಥ ಒಂದು ವೆರೈಟಿ ಇದೆ. ಸೊ ಇಲ್ಲಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಡಿಸೈನ್ ಇದೆಲ್ಲ ತುಂಬ ಕಲರ್ಫುಲ್ ಆಗಿದೆ, ರೇರ್ ಕಾಂಬಿನೇಷನ್. ಆ್ಯಂಡ್ ಕಾಟನಲ್ಲಿ ತುಂಬ ಲೈಟ್ ವೇಟ್ ಆಗಿದೆ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಅಮ್ಮಂದರಿಗೆ, ಮಿಡ್ಲ್ ಏಜ್ ಅವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ವೆರೈಟಿ ಸಿಗುತ್ತೆ ಫ್ಯಾನ್ಸಿ ಸಾರಿಲಿ. ಫ್ಯಾನ್ಸಿ ಅಂತಂದಾಗ ಬರೀ ವರ್ಕ್ ಸಾರಿ ಅಷ್ಟೇ ಅಲ್ಲ, ಈ ಥರ ಡಿಫ್ರೆಂಟ್ ವೆರೈಟಿಗಳು ಕೂಡ ಸಿಗುತ್ತೆ. ಇಲ್ಲೊಂದು ಡಿಫ್ರೆಂಟ್ ಆಗಿರುವಂಥ ಸಾರಿ ಇದೆ, ಬಗಲ್ಪುರಿ ಸೀರೆ ಇದು. ಸೊ ಇದು ಡಿಫ್ರೆಂಟ್ ಆಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಜಾಯಿಂಟ್ ಮಾಡಿರುವಂಥ ಒಂದು ಬಾರ್ಡ್ರ್ ಇರುತ್ತೆ ಇದಕ್ಕೆ. ಆ್ಯಂಡ್ ಮೋರೋವರ್ ಅದಕ್ಕೆ ಡಿಸೈನ್ ಇದೆಯಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಬರುತ್ತೆ. ಸೊ ಕಾಟನ್ ಥರ ಅನಿಸಿದ್ರು ಕೂಡ ಅದು ಲುಕ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ವೆರೈಟಿ ಸೀರೆಗಳನ್ನು ತುಂಬ ಇಷ್ಟಪಡೋರ್ಗಂತೂ ಇಲ್ಲಿ ತುಂಬ ವೆರೈಟಿ ಇದೆ ಅಂತಲೇ ಹೇಳ್ಬೋದು. ಸೊ ವೆರೈಟಿ ಸೀರೆಗಳಲ್ಲಿ ಮತ್ತು ಚಾಯ್ಸ್ ಜಾಸ್ತಿ ಇದ್ದಾಗ ಮತ್ತಷ್ಟು ಕಲರ್ಫುಲ್ ಆಗಿರುತ್ತೆ. ಯಾವುದೇ ಫಂಕ್ಷನ್ ಇರ್ಬೋದು ಅಥವಾ ಡೈಲಿ ವೇರ್ಗಿರ್ಬೋದು, ಆಯಾ ಒಂದು ಸಿಚುವೇಶನ್ಗೆ ತಕ್ಕಂತೆ ಸೀರೆಗಳನ್ನು ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬೆಸ್ಟ್ ಸೆಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಈಗ ಕಾಟನ್ ಸೆಕ್ಷನಲ್ಲಿ ಇದ್ದೀರಿ. ಕಾಟನ್ ಸೀರೆಗಳಲ್ಲೂ ಕೂಡ ವೆರೈಟಿ ಕಾಟನ್ ಸೀರೆಗಳಿದ್ದಾವೆ. ಸೊ ಮೊದಲೇದಾಗಿ ಇವಾಗ ಬಂದಿರುವಂಥ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕಾಟನ್ಗೆ ಕಾಯಿನ್ ಬುಟ್ಟ ಇದೆ. ಸೊ ಕಾಯಿನ್ ಬುಟ್ಟ ಅಂದರೆ ₹1 ಕಾಯಿನ್ ಥರ ಒಂದು ಡಿಸೈನ್ ಬಂದಿರುವಂಥದ್ದು. ತುಂಬ ಒಂದು ಫ್ಯಾನ್ಸಿ ಐಟಮ್ಗಳಲ್ಲಿ ಒಂದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಕಲರ್ ಮಾತ್ರ ತುಂಬ ಸೂಪರ್ಬ್ ಆಗಿದೆ. ಸೊ ಈ ಕಾಟನ್ ಸೀರೆಗಳಲ್ಲಿ ಕಂಚಿ ಕಾಟನ್ ನಿಮಗೆಲ್ಲ ಗೊತ್ತಿರೋ ಹಾಗೆ, ಕಂಚಿ ಕಾಟನ್ ಪ್ಯೂರ್ ಕಾಟನ್ ಸೀರೆ ಇದು. ಅದಕ್ಕೆ ಥ್ರೆಡ್ ವರ್ಕ್ ಬಂದಿರೋದು. ಸೊ ಬಾರ್ಡ್ರಲ್ಲಿ ಥ್ರೆಡ್ ವರ್ಕ್ ಬಂದಿರೋದು. ಸೊ ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಥ್ರೆಡ್ ವರ್ಕ್ ಬಂದಿರುವಂಥ ಕಾಟನ್ ಸೀರೆ. ಸೊ ಕಾಟನ್ ಸೀರೆಗಳಲ್ಲಿ ನೆಟ್ ಸೀರೆಗಳನ್ನು ನೋಡಿದ್ರಲ್ವಾ, ಫ್ಯಾನ್ಸಿ ಸೀರೆಗಳಲ್ಲಿ ಕಾಟನ್ ಸೀರೆಗಳು ಕೂಡ ಈ ಥರ ಒಂದು ನೆಟ್ ಡಿಸೈನ್ ಬಂದಿರುವಂಥ ಹಾಫ್ ನೆಟ್ ಸೀರೆ ಇದೆ. ಸೊ ಅದು ತುಂಬ ಈಗ ಸ್ವಲ್ಪ ಫ್ಯಾಷನೇಬಲ್ ಆಗಿರಬೇಕು ಕಾಟನ್ ಸೀರೆಯಲ್ಲೇ ಅಂತ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಸೂಪರ್ ನೆಟ್ ಕಾಟನ್ ಅಂತಲೇ ಹೇಳ್ತಾರೆ ಇದನ್ನು, ಈ ಸೀರೆನ ಕರೀತಾರೆ. ಸೊ ಸ್ವಲ್ಪ ನೆಟ್ ಥರ ಲುಕ್ ಬಂದಿರುತ್ತೆ, ಬಟ್ ನೆಟ್ ಸಾರಿ ಅಲ್ಲ. ಸೊ
ವೆಂಕಟಗಿರಿ ಕಾಟನ್ ಸೀರೆ ಅಂತ ನಾನು ಇಟ್ಕೊಂಡಿರೋ ಸೀರೆ ಈಗ. ಸೊ ವೆಂಕಟಗಿರಿ ಕಾಟನ್ ಸೀರೆ ಇದು ಇದೆಲ್ಲ ಇದನ್ನ ಡಿಸೈನ್ ನೋಡಿದ್ರೆ ಸೊ ಮಿಡಲ್ ಏಜ್ ಇರೋರಿಗೆ, ಸ್ವಲ್ಪ ಏಜ್ ಆಗಿರೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಾಟನ್ ಸೀರೆಗಳಲ್ಲಿ ಆಯಾ ಊರುಗಳ ಒಂದು ಹೆಸರಿನ ಮೇಲೆ ಬರುವಂಥ ಸೀರೆಗಳ ಒಂದು ವಿಶಿಷ್ಟನೆ ಅಂತ ಹೇಳ್ಬೋದು. ಆಯಾ ಒಂದು ಸೀರೆಗಳ ಸ್ಪೆಷಾಲಿಟಿ ಅದು ಅಂತಲೇ ಹೇಳ್ಬೋದು. ಸೊ ಬೆಳಗಾಂ ಕಾಟನ್ ಸೀರೆ ಇಲ್ಲಿದೆ. ಇದು ಸ್ಪೆಷಾಲಿಟಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ. ಕಾಟನ್ ಸೀರೆಗಳು ಸಾಮಾನ್ಯವಾಗಿ ಸ್ವಲ್ಪ ಲೈಟ್ ಕಲರ್ಸ್ ಪ್ರಿಫರ್ ಮಾಡ್ತಾರೆ, ಬಟ್ ಡಾರ್ಕ್ ಕಲರಲ್ಲೂ ಕೂಡ ಇದೊಂದು ನ್ಯೂ ಲುಕ್ ಅಂತಲೇ ಹೇಳ್ಬೋದು. ಸೊ ಕಾಟನ್ ಸೀರೆಯಲ್ಲಿ ಬೆಳಗಾಂ ಕಾಟನ್ ಸೀರೆ ಇಲ್ಲೊಂದಿದೆ. ಆ್ಯಂಡ್ ದುಪಿಯನ್ ಕಾಟನ್ ಅಂದರೆ ನೀವು ಅವಾಗಲೇ ನೋಡಿದ್ರಿ ಕಂಚಿ ಕಾಟನ್ ಪ್ಯೂರ್ ಕಾಟನ್ ಸೀರೆ ನೋಡಿದ್ರಿ, ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂದರೆ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಬರುವಂಥ ಸೀರೆ ಇಲ್ಲಿದೆ. ಆ್ಯಂಡ್ ಪ್ಯೂರ್ ಕಾಟನ್ ಸಿಲ್ಕ್ ಅಂದರೆ ತುಂಬಾ ಸ್ಮೂತ್ ಆಗಿರುವಂಥ, ಕಾಟನ್ ಅಂದರೆ ಸ್ಕಿನ್ ಫ್ರೆಂಡ್ಲಿ ಇರುತ್ತೆ ಸಾಮಾನ್ಯವಾಗಿ. ಸೊ ಆ ಥರ ಇರುವಂಥ ಒಂದು ಸೀರೆ ಇಲ್ಲಿದೆ. ಸೊ ಪ್ಯೂರ್ ಕಾಟನ್ ಸೀರೆ ತುಂಬ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ನಿಜವಾಗ್ಲೂ ಸ್ಕಿನ್ ಫ್ರೆಂಡ್ಲಿ ಆಗಿದೆ. ಆ್ಯಂಡ್ ಯಾರಾದರೂ ಇಷ್ಟಪಡುವಂಥ ಸೀರೆಗಳು. ಇತ್ತೀಚೆಗೆ ಈ ಥರ ಬಾರ್ಡರ್ ಸೀರೆಗಳನ್ನು ಯಂಗ್ಸ್ಟರ್ಸ್ ಕೂಡ ಇಷ್ಟಪಡ್ತಿದ್ದಾರೆ. ಸೊ ಕಾಟನ್ ಸೀರೆಗಳಲ್ಲಿ ನೋಡ್ತಾ ಹೋದರೆ ತುಂಬ ವೆರೈಟಿಗಳು ಸಿಗ್ತಾ ಹೋಗ್ತವೆ. ಸೊ ಪಾಲಿ ಕಾಟನಲ್ಲಿ ಒಂದು ವೆರೈಟಿ ಇದೆ. ಸೊ ಈ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್. ಪಾಲಿ ಕಾಟನ್ ಅಂತ ಹೇಳ್ತಾರೆ. ಅಂದರೆ ಕಾಟನಲ್ಲಿ ಸ್ವಲ್ಪ ಇದು ಮೆಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ಲಾತ್ ವೈಸ್ ನೋಡೋಕೆ ಹೋದರೆ. ಸೊ ಇಲ್ಲೊಂದಿದೆ ಹ್ಯಾಂಡ್ಲೂಮ್ ಕಾಟನ್. ಸೊ ಇದು ಕೂಡ ಹೇಳಿದ್ರೆ ಸ್ಕಿನ್ ಫ್ರೆಂಡ್ಲಿ ಆಗಿದೆ, ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ ಇದ್ರ ಲುಕ್ ನೋಡಿ, ತುಂಬ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಡಿಸೈನ್ ತುಂಬ ವೇರಿ ಆಗಿದೆ ಅಂತಲೇ ಹೇಳ್ಬೋದು. ಕಾಟನ್ ಸೀರೆಗಳಲ್ಲಿ ಈ ಥರ ಒಂದು ಗ್ರ್ಯಾಂಡ್ ಸೀರೆ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಶಾಪಿಂಗ್ ಅಂತ ಕೂತ್ಕೊಂಡ್ರೆ ಸೀರೆ ಅಂತಲ್ಲ, ಪ್ರತಿಯೊಂದು ಹಂಗೆ ಬಟ್ಟೆಗಳ ವಿಷಯಕ್ಕೆ ಬಂದರೆ ಹೆಣ್ಮಕ್ಳಿಗೆ ಶಾಪಿಂಗ್ ಫಸ್ಟ್ ಆಫ್ ಆಲ್ ಇಷ್ಟ. ಸೊ ಅದರಲ್ಲೂ ಬಟ್ಟೆಗಳನ್ನು ಶಾಪಿಂಗ್ ಮಾಡೋಕೆ ನಿಂತ್ವಿ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಶಾಪಿಂಗ್ ಕುರಿತಂತೆ ಪ್ರತಿ ವಾರ ಸುಹಾಸಿನಿ ಇದೇ ರೀತಿ ವಿಶೇಷವಾದ ಮಾಹಿತಿ ಇದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.